ತುಲಾರಾಶಿ, ಶುಭ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನವಾಗಿ ಪ್ರಗತಿ ಆಗ್ತದೆ. ತಾಳ್ಮೆ ಇರಬೇಕು. ರಾಶೀಶ್ವರನಿಗೆ ಬಲ ಇಲ್ಲ. ಗುರುವು ನಿಮ್ಮ ರಾಶಿಯನ್ನು ನೋಡ್ತಾರೆ 9ನೇ ಮನೆಯಿಂದ. ಸ್ವಲ್ಪ ನಿಧಾನವಾಗಿ ಪ್ರಗತಿ ಆಗ್ತದೆ. ಸಂಬಂಧಗಳಲ್ಲಿ ಸ್ವಲ್ಪ ಸಮಾಧಾನದಿಂದ ವ್ಯವಹರಿಸಬೇಕು. ದ್ವಿತೀಯ ಪತಿಯು ತೃತೀಯದಲ್ಲಿ ರಾಶೀಶ್ವರನನ್ನು ಸೇರಿಕೊಂಡಿರ್ತಕ್ಕಂಥ ಒಂದು ದೋಷ ಉಂಟು. ಪಂಚಮದ ರಾಹುವಿನ ದೋಷವೂ ಉಂಟು. ಮಂಗಳವಾರದಂದು ಸುಬ್ರಹ್ಮಣ್ಯ ನಾಗದೇವರ ದರ್ಶನ, ತೀರ್ಥ ತಗೊಂಡು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ತಕ್ಕಂಥದ್ದು, ದುರ್ಗಾದೇವಿಯ ಅರ್ಚನೆ, ಅಲಂಕಾರ, ದೀಪ ನಮಸ್ಕಾರ, ಯಾವುದು ಸುಲಭದಲ್ಲಿ ನಿಮಗೆ ನೆಮ್ಮದಿಯನ್ನು ತರುತ್ತದೋ ಆ ಪೂಜೆಯನ್ನು ಮಾಡ್ತಾ ಮುಂದುವರಿತಕ್ಕಂಥದ್ದು ತುಲಾರಾಶಿಯವರು. ವೃಶ್ಚಿಕ ರಾಶಿ, ಬಹಳ ಸಂಯಮ ಬೇಕಾಗ್ತದೆ. ಗುರುವಿನ ಅನುಕೂಲ ಇಲ್ಲ. ಪಂಚಮದ ಶನಿ, ಚತುರ್ಥದಲ್ಲಿ ರಾಹು, ದ್ವಿತೀಯದಲ್ಲಿ ಬಾಧಕವಾಗಿರ್ತಕ್ಕಂಥ ರಾಶೀಶ್ವರನ ಕುಜನ ಒಂದು ಸಂಚಾರ, ಮಾತು, ಹಣ, ಸಂಘ, ಈ ಮೂರರಿಂದಲೂ ಪತನ ಭೀತಿ ಉಂಟಾಗ್ತದೆ. ಅಥವಾ ಅದೇ ಶತ್ರು, ಮಾತೇ ಶತ್ರು, ಮತ್ತು ಹಣವೇ ಶತ್ರು ಆಗ್ತಕ್ಕಂಥದ್ದು, ಮತ್ತು ಸಂಘವೇ ಶತ್ರು ಆಗ್ತಕ್ಕಂಥದ್ದು. ಶತ್ರುಗಳ ಸಂಘ ಮಾಡೋದು ಅಂತಲ್ಲ, ಇರುವ ಸಂಘವೇ ಶತ್ರು ಆಗ್ತಕ್ಕಂತಹ ಒಂದು ದೋಷಗಳು ಏರ್ಪಾಡಾಗುವ ಸಾಧ್ಯತೆ ಇರ್ತದೆ. ವೃಶ್ಚಿಕ ರಾಶಿಯವರಿಗೆ ರಾಜಕೀಯದಲ್ಲಿ ಇರ್ತಕ್ಕಂಥವರು, ಅಧಿಕಾರ ವರ್ಗದಲ್ಲಿ ಇರ್ತಕ್ಕಂಥವರು, ಆರಕ್ಷಕ ವರ್ಗದಲ್ಲಿರ್ತಕ್ಕಂಥವರು, ಮಿಲ್ಟ್ರಿಯಲ್ಲಿ ಇರ್ತಕ್ಕಂಥವರು, ಇವರೆಲ್ಲರಿಗೂ ಅಪ್ಲೈ ಆಗ್ತದಿದು. ಸೊ ಯು ಹ್ಯಾವ್ ಟು, ಅದಕ್ಕೆ ತಾಳುವಿಕೆಗಿಂತನ್ಯ ತಪವೂ ಇಲ್ಲ, ವಾದಿರಾಜ ಸ್ವಾಮಿಗಳ ಮಾತು. ಕೇಳಬಲ್ಲವರಿಗೆ ಪೇಳುವೆನು ಸೊಲ್ಲ. ಎಲ್ಲರೂ ಕೇಳಿಸ್ಕೊಳ್ಳಲ್ಲಪ್ಪ, ಕೇಳಬಲ್ಲವರಿಗೆ. ಒಬ್ಬರದ್ದು ಹಿತವಚನವನ್ನು ಕೇಳಿಸ್ಕೊಳ್ಳೋಕ್ಕೂ ಮನುಷ್ಯನಿಗೂ ಒಂದು ಯೋಗ್ಯತೆ ಬೇಕು. ಎಲ್ರಿಗೂ ಎಲ್ಲದನ್ನೂ ಹೇಳ್ತಾ ಇದ್ದರೆ ಯಾರೂ ಕೇಳಿಸ್ಕೊಳ್ಳೋದಿಲ್ಲ. ಕೇಳಬಲ್ಲವರಿಗೆ ಪೇಳುವೆನು ಸೊಲ್ಲ, ತಾಳುವಿಕೆಗಿಂತನ್ಯ ತಪವೂ ಇಲ್ಲ ಅಂತಂತ ಸುಂದರವಾಗಿರ್ತಕ್ಕಂಥ ಕೃತಿ. ಅದರಂತೆ ವೃಶ್ಚಿಕ ರಾಶಿಯವರು ನಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದರೆ ಈ ತಿಂಗಳು ಹೆಚ್ಚು ಅವರಿಗೆ ರಕ್ಷಿತವಾಗಿ ಇರ್ತಾರೆ. ನವಗ್ರಹರ ಶಾಂತಿ, ಕಳಶ ಪೂಜೆ, ಪ್ರದಕ್ಷಿಣ ನಮಸ್ಕಾರ ಶ್ರದ್ಧೆಯಿಂದ ಮಾಡಿಕೊಂಡು ಮುಂದುವರಿತಕ್ಕಂಥದ್ದು ವೃಶ್ಚಿಕ ರಾಶಿಯವರು. ಧನುರಾಶಿಗೆ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು ಜಾಸ್ತಿ ಆಗ್ತದೆ. ಅದರಿಂದ ಅನಾರೋಗ್ಯವು ಉಂಟಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಪಿತ್ತ ವಿಕಾರ ಆಗ್ತದೆ. ಶಾಂತಿ ಸಮಾಧಾನವನ್ನು ನಾವು ಕಷ್ಟಪಟ್ಟು ಗಳಿಸ್ಕೊಳ್ಬೇಕಾಗತ್ತೆ ಧನುರಾಶಿಯವರು. ಯಾಕಂದರೆ ರಾಶಿಯಲ್ಲೇ ಚತುರ್ಗ್ರಹ ಯೋಗ ಇದ್ದು ಬಲಿಷ್ಠ ರವಿಯ ಒಂದು ಸಂಚಾರದ ಯೋಗವೂ ಇದೆ. ಅಲ್ಲಿ ಶತ್ರುಗ್ರಹರ ಸಂಚಾರವೂ ಇದೆ. ಗುರುದೃಷ್ಟಿ ಇದೆ, ಏನು ತೊಂದರೆ ಇಲ್ಲ. ಆದರೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಪಿತ್ತ ವಿಕಾರವಾಗ್ತಕ್ಕಂಥದ್ದು, ನಾನಾಗಲೇ ಹೇಳಿದಂತೆ ನಾವು ಉಣ್ಣುವ ವಸ್ತುವೇ, ನಾವು ಉಣ್ಣುವ ಆಹಾರ ನೀರೇ ವಿಷವಾಗ್ತಕ್ಕಂತಹ ಕಾಲಮಾನದಲ್ಲಿ ಇದ್ದೇವೆ. ಹಾಗಾಗಿ ಆಹಾರದ ಬಗ್ಗೆ ಹೆಚ್ಚು ಕಾಳಜಿ, ಗಮನ ಇರಬೇಕು. ಒಳ್ಳೆ ವ್ಯಾಯಾಮ ಮಾಡಬೇಕು. ಬಾಡಿಯನ್ನು, ವಾತ, ಪಿತ್ತ, ಕಫವನ್ನು ಸಮವಾಗಿ ಇಟ್ಕೊಳ್ಳಿಕ್ಕೆ ಅದೆಲ್ಲ ಸಹಾಯಕರವಾಗಿರ್ತಕ್ಕಂಥದ್ದು. ಧನುರಾಶಿಯವರು ಶ್ರೀ ರುದ್ರದೇವರು, ರುದ್ರಾಭಿಷೇಕ, ಈಶ್ವರನಿಗೆ ಪ್ರದಕ್ಷಿಣ ನಮಸ್ಕಾರ, ನಾಮಸ್ಮರಣೆ, ಶಿವನಾಮಸ್ಮರಣೆ ಇದೆಲ್ಲವನ್ನು ಹೆಚ್ಚು ವಿಶೇಷವಾಗಿ ಮಾಡಿಕೊಳ್ತಾ ಮುಂದುವರಿಬೇಕು. ಒಳ್ಳೆಯದಾಗ್ತದೆ. ಮಕರ ರಾಶಿಯ ವ್ಯಯದಲ್ಲಿ ರವಿಯೊಂದಿಗೆ ಚತುರ್ಗ್ರಹ ಯೋಗ ಇರತಕ್ಕಂತಹ ತಿಂಗಳು. ಮತ್ತು ರಾಶಿಯಲ್ಲೇ ಈಗ 14ನೇ ತಾರೀಕು ರಾಶಿಯಲ್ಲೇ ರವಿಯು, ಕುಜನು, ಶುಕ್ರನು ಎಲ್ಲ ಸೇರ್ತಕ್ಕಂಥ ಒಂದು ಪಂಚಗ್ರಹ ಯೋಗ ಎಲ್ಲ ಇದೆ. ಸ್ವಲ್ಪ ವಿಷಮ ಪರಿಸ್ಥಿತಿಯ ತಿಂಗಳು ಮಕರ ರಾಶಿಯವರಿಗೆ. ಗುರುಬಲವೂ ಇಲ್ಲ. ರಾಹು ಮತ್ತು ಶನಿಯು ಪಾಪಗ್ರಹರು, ಅವರ ಅನುಕೂಲದಲ್ಲಿದ್ದಾರೆ. ಪಾಪಗ್ರಹರು ಅನುಕೂಲದಲ್ಲಿ ಇದ್ದು
ಈ ರೀತಿಯ ವ್ಯಯದಲ್ಲಿ ಮತ್ತು ಜನ್ಮದಲ್ಲಿ ಚತುರ್ಗ್ರಹ ಪಂಚಗ್ರಹ ಯೋಗ ಬಂದರೆ ಆಸುರೀಯ ಶಕ್ತಿಗಳ ಬೆಳವಣಿಗೆ ಅಂತಲೇ ಅರ್ಥ. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳೇನಿರ್ತದೆ, ಕೆಟ್ಟ ಪ್ರವೃತ್ತಿಗಳೇನಿರ್ತದೆ, ಅದೆಲ್ಲ ರೆಕ್ಕೆ ಪುಕ್ಕ ಬರ್ತದೆ ಅಂತಂತ. ಹಾಗಾಗಿ ಹೆಚ್ಚು ಧ್ಯಾನಸ್ಥರಾಗಿ, ಹೆಚ್ಚು ಸಜ್ಜನರ ಗುರುವಾಣಿಗಳ ಸತ್ವಾಕ್ಯಗಳ ಮನನವನ್ನು ಮಾಡಿ, ದುಷ್ಟ ರಾಜಕಾರಣದ ದುಷ್ಟ ಜನರ ಏಳಿಗೆಯ ಇತ್ಯಾದಿಗಳನ್ನು ಆದಷ್ಟು ಅದರಿಂದ ದೂರ ಇರಿ. ಅರ್ಧ ಸಮಸ್ಯೆ ಅಲ್ಲೇ ಪರಿಹಾರ ಆಗ್ತದೆ. ಮಕರ ರಾಶಿಯವರಿಗೆ ನಾನಾ ಬಗೆಯ ಶತ್ರುಗಳ ಉಪಟಳದಿಂದಲೂ ಕೂಡ ನಾವು ಇದರಿಂದ ಪಾರಾಗಬಹುದು. ಅಶಾಂತಿಯಿಂದ ಶಾಂತಿಯತ್ತ ಪ್ರಯಾಣಕ್ಕೆ ನಮಗೆ ಸುಲಭ ಆಗ್ತದೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಹರಿನಾಮ ಜಪ, ನಾನಾ ಬಗೆಯ ದೋಷಗಳಿಗೆ ಹರಿನಾಮ ಜಪ, ಹರೇ ಕೃಷ್ಣ ಮಂತ್ರ ಜಪ, ನಾರಾಯಣ ಜಪ, ಶ್ರೀಕೃಷ್ಣ ಮಂತ್ರ ಜಪ, ಇದನ್ನು ನಿಮ್ಮ ಅಭ್ಯಾಸಕ್ಕೆ ತಗೊಂಡು ಹೆಚ್ಚು ನಾಮಜಪವನ್ನು ಮಾಡಿ ಗ್ರಹಶಾಂತಿ ಸೇವಾದಿಗಳನ್ನು ಕೂಡ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಮಕರ ರಾಶಿಯವರು ಕೂಡ, ಕುಂಭರಾಶಿಯವರು ಕೂಡ. ಕುಂಭರಾಶಿಯಲ್ಲಿ ಗುರುವಿನ ಅನುಕೂಲ ಇರತಕ್ಕಂತಹ ವರ್ಷದಲ್ಲಿ ಮುಂದುವರಿತಾ ಇದೆ. ಸ್ವಜನರಲ್ಲಿ ಸ್ವಲ್ಪ ಹೆಚ್ಚು ಜಾಗೃತವಾಗಿರಬೇಕಾಗುತ್ತೆ. ಮನೆಯಲ್ಲಾಗಲಿ, ಕಚೇರಿಯಲ್ಲಾಗಲಿ, ಮಿತ್ರರಲ್ಲಾಗಲಿ, ಬಂಧುಗಳಲ್ಲಾಗಲಿ ಸ್ವಲ್ಪ ಅವರೇ ತಂದಿಟ್ಟು ತಮಾಷೆ ನೋಡ್ತಕ್ಕಂತಹ, ಅವರ ಸ್ವಾರ್ಥಕ್ಕೆ ನಿಮ್ಮನ್ನು ಬಳಸ್ಕೊಳ್ತಕ್ಕಂತಹ ದೋಷಗಳು ಬರಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಆದಷ್ಟು ಎಚ್ಚರಿಕೆಯಿಂದ ನಿಮ್ಮ ವಸ್ತು ವಿಷಯಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಒಳಗಿನ ಗುಟ್ಟುಗಳನ್ನು ಕೂಡ ನೀವು ಒಂದು ಸಂಪತ್ತಿನಂತೆ ಕಾಪಾಡಿಕೊಳ್ಬೇಕು, ಕುಂಭರಾಶಿಯವರಿಗೆ ವಿಶೇಷವಾಗಿ. ಯಾಕಂದರೆ ಏಕಾದಶದಿಂದ ವ್ಯಯಕ್ಕೆ ಎಲ್ಲ 4 ಗ್ರಹರು 5 ಗ್ರಹರು ಬರ್ತಾರೆ. ಆಗ ನಾನಾ ಪೀಡನೆಗಳನ್ನು ತರ್ತಾರೆ. ನಿಮಗೆ ಗೊತ್ತಾಗೋದಿಲ್ಲ ಹಿಂದ್ಗಡೆ ಏನಾಗ್ತಾ ಇರ್ತದೆ ಅಂತಂತ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಶ್ರೀ ದುರ್ಗಾದೇವಿಯ ಪೂಜೆಯನ್ನು, ಅವಳ ನಿತ್ಯ ದೀಪ ಇಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು, ದುರ್ಗಾ ಅಷ್ಟೋತ್ತರವನ್ನು, ದುರ್ಗಾ ಸೂಕ್ತವನ್ನು ಯಾವುದು ಸುಲಭವೋ ಅದನ್ನು ಮಾಡ್ತಾ ದೇವರ ಪ್ರಾರ್ಥನೆಯಿಂದ ನಿಮ್ಮ ಬೆಳಗ್ಗೆ ಸಂಜೆಗಳು ಕಳೆದು ಮುಂದೆ ಹೋಗಲಿ, ಒಳ್ಳೆಯದಾಗ್ತದೆ ಕುಂಭರಾಶಿಯವರಿಗೆ. ಮೀನರಾಶಿ ನಾನಾ ಕೆಲಸಗಳಲ್ಲಿ ಅವಕಾಶದ ವರ್ಷವೂ ಕೂಡ ಇದು, ತಿಂಗಳೂ ಕೂಡ ಇದು ಮೀನರಾಶಿಯವರಿಗೆ. ಜನ್ಮದ ಶನಿ ರಾಹುವಿನ ಒಂದು ದೋಷವು ಇದ್ದೇ ಇದೆ, ಅದು ಮುಂದುವರಿತದೆ. ನಾನಾ ಅವಕಾಶಗಳು ಹುಡುಕೊಂಡು ಬರ್ತದೆ. ಚತುರ್ಥದಲ್ಲಿ ಗುರು, ಅದರ ಹೊರತಾಗಿ ಎಲ್ಲ ಗ್ರಹರೂ ಕೂಡ 10ನೇ ಮನೆಗೆ 11ನೇ ಮನೆಗೆ ಬರ್ತಕ್ಕಂತಹ ತಿಂಗಳು. ಮನೆಯಲ್ಲಿ ಇದ್ದರೆ ಮನೆಯಲ್ಲಿ ನಿಮ್ಮ ಪ್ರಾಮಿನೆನ್ಸು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಅನುಕೂಲಗಳು, ಕಚೇರಿಯಲ್ಲಿ ನಿಮ್ಮ ಭಕ್ತಿ, ನಿಮ್ಮ ಒಂದು ಪ್ರಾಮಿನೆನ್ಸ್ ಬೆಳೀತಕ್ಕಂಥದ್ದು, ನಿಮ್ಮಿಂದ 4-6 ಜನಕ್ಕೆ ಅನುಕೂಲ ಆಗ್ತಕ್ಕಂಥದ್ದು, 4-6 ಜನಗಳಿಂದ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು, ಈ ರೀತಿಯ ದಶಮ ಮತ್ತು ಏಕಾದಶದ ಫಲವನ್ನು ಈ ತಿಂಗಳ ವಿಷಯದಲ್ಲಿ ನೀವು ಮೀನರಾಶಿಯವರು ಪಡೆಯಲಿದ್ದೀರಿ. ರಾಘವೇಂದ್ರ ಸ್ವಾಮಿಗಳ ಸೇವೆ, ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡು ಪ್ರದಕ್ಷಿಣೆ ನಮಸ್ಕಾರ, ರಾಘವೇಂದ್ರ ಸ್ವಾಮಿಗಳನ್ನು ವಿಶೇಷ ಆರಾಧನೆ ಮಾಡಿ ಒಳ್ಳೆಯದಾಗ್ತದೆ. ಮಕರ ಸಂಕ್ರಮಣವು 2026 ಜನವರಿಯ ಹೊಸ ವರ್ಷವೂ ಇಷ್ಟು ತನ್ನ ಕಂಕುಳಲ್ಲಿ ಇಟ್ಟುಕೊಂಡು ನಮ್ಮೊಂದಿಗೆ ಸಾಗ್ತಾ ಇದೆ. ಎಲ್ಲರಿಗೂ ಹರಿವಾಯುಗಳ ಸ್ಮರಣೆ ಉಂಟಾಗಲಿ ಮತ್ತು ಆಯುಸ್ಸು ಆರೋಗ್ಯವು ಕೊಟ್ಟು ದೇವರು ಗುರುಗಳು ಕಾಪಾಡಲಿ ಅಂತಂತ ಹೇಳಿ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ತತ್ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.